Exercise number 3.4. The question is find the principal and general solutions of the following questions. First question is tan x equal to root 3. Tan x equal to root 3 ಅಂತ ಕೊಟ್ಟಿದ್ದಾರೆ. ಅದನ್ನ ಸೊಲ್ಯೂಷನ್ ಮಾಡ್ಕೊಂತ ಹೋಗೋಣಂತೆ. ಜನರಲ್ ಅಂಡ್ ಪ್ರಿನ್ಸಿಪಲ್ ಎರಡು ಸೊಲ್ಯೂಷನ್ ಬರೀಬೇಕು. ಫಸ್ಟ್ ಕ್ವೆಶ್ಚನ್ tan x is equal to root 3 ಅಂತ ಹೇಳಿ. ಸರಿನಾ? ಈಗ tan x equal to root 3 ಅಂತಂದಾಗ ಫಸ್ಟ್ ನಾವೇನು ತಗೊಳ್ಳೋಣ, tan x as it is ತಗೊಳ್ಳೋಣ. tan root 3 ಯಾವಾಗ ಇರ್ತದೆ ನೋಡೋಣ ಅಂತ. tan root 3 ಏನಪ್ಪ ಅಂತಂದ್ರೆ 60 ಡಿಗ್ರಿ ಇದ್ದಾಗ, 60 ಡಿಗ್ರಿ ಅಂತಂದ್ರೆ tan pi by 3 ಇದ್ದಾಗ, ಒಂದು pi by 3 ಇದ್ದಾಗ, ಇನ್ನೊಂದೇನಪ್ಪ ಅಂದ್ರೆ pi plus pi by 3 ಇದ್ದಾಗ. ಅದಕ್ಕೆ ನಾವೇನು ಮಾಡೋಣ ಮೊದಲು tan x is equal to root 3, tan x equal to tan pi by 3 ಅಂತ ತಗೋಣ. ಕ್ಯಾನ್ಸಲ್ x is equal to pi by 3 1 ಬಂತು. ಅದೇ ರೀತಿಯಾಗಿ ಮತ್ತೆ ಇನ್ನೊಂದೇನು ಬರ್ತದ, tan x is equal to tan pi plus pi by 3 ಅಂತ ತಗೋಣ. ಓಕೆ, tan x is equal to tan 3 into pi 3 pi plus pi 4 pi divided by 3. tan 4 pi by 3 ಬಂತು. ಇದೇನಿದು ಪ್ರಿನ್ಸಿಪಲ್ ಸೊಲ್ಯೂಷನ್. therefore the principal solution is ಏನಂತ India x is equal to pi by 3 and x equal to 4 pi by 3. ಅರ್ಥಾಯ್ತಾ? ಓಕೆ, ಈಗ ಜನರಲ್ ಸೊಲ್ಯೂಷನ್ ಬರಬೇಕು. ನಾವು ಏನು ಬರಬೇಕು? ಜನರಲ್ ಸೊಲ್ಯೂಷನ್. ಜನರಲ್ ಸೊಲ್ಯೂಷನ್ ಏನು ಹೇಳ್ತದೆ ಹೇಳ್ರಿ? tan ಫಾರ್ಮುಲಾ ಏನಿದೆ ನೋಡಿ, ಜನರಲ್ ಸೊಲ್ಯೂಷನ್. ಜನರಲ್ ಸೊಲ್ಯೂಷನ್ x is equal to n pi plus y ಅಂತಂದ್ರೆ ನಾನೀಗ ಎರಡು ವ್ಯಾಲ್ಯೂಸ್ಗಳಿದ್ದಾವೆ. ಇದರಲ್ಲಿ 180 ಗಿಂತ ಕಡಿಮೆ ಇದ್ದಿತ್ತು ಅಂತೀನಿ ನಾನು, ಪೈಗಿಂತ ಕಡಿಮೆ ಇದ್ದಿದ್ದು, ಪೈಗಿಂತ ಕಡಿಮೆ ಇದ್ದಿದ್ದು ಇದು ಪೈಗಿಂತ ಜಾಸ್ತಿ ಇದ್ದಿದ್ದನ್ನು ತಗೊಳ್ಳಲ್ಲ. ಯಾಕಂದ್ರೆ ಟ್ಯಾನ್ ವ್ಯಾಲ್ಯೂ ಪೈ ಟೈಮಿಗೆ ಏನಾಗ್ತದೆ, ಚೇಂಜ್ ಹಾಕೊಂತ ಹೋಗ್ತದೆ. 0 to pi ಅದು ರೇಂಜ್ ಏನಪ್ಪ ಟ್ಯಾನ್ದು 0 to pi ಪೈಗಿಂತ ಜಾಸ್ತಿ ಇದ್ದು ತಗೋಬಾರ್ದು, ಪೈಗಿಂತ ಜಾಸ್ತಿ ಇದ್ದು pi by 3 where n belongs to ಬರಿಬೇಕಾಗ್ತದೆ. ಇದೇನಿದು ಜನರಲ್ ಸೊಲ್ಯೂಷನ್ ಅಂಡ್ ಪ್ರಿನ್ಸಿಪಲ್ ಸೊಲ್ಯೂಷನ್ ಎರಡು ಸಿಕ್ಕು. ಬಟ್ ಕ್ವೆಶ್ಚನ್ ನಂಬರ್ 2, secant x is equal to 2 ಅಂತ ಇದೆ. ಕರೆಕ್ಟ್? ಸೊಲ್ಯೂಷನ್ we know that ನಮಗೆ ಗೊತ್ತಿದ್ದಂತೆ, ನಮಗೆ ತಿಳಿದಂತೆ ನಮಗೆ ತಿಳಿದಂತೆ secant x is equal to 2 ಯಾವಾಗ ಇರ್ತದೆ ನೋಡ್ಕೊಂಡು ತಗೋಣ ಅಂತ. secant 2 ಅಂತಂದ್ರೆ cos 1/2 ಯಾವಾಗ ಇರ್ತದೆ, 60 ಡಿಗ್ರಿ ಇದ್ದಾಗ. ಹೌದಾ? cos 60 ಡಿಗ್ರಿ ಇರೋದೇನು, ಅದು ಉಲ್ಟಾ secant ಇರೋದೇನು ಎರಡು ಒಂದೇ. cos 60 ಡಿಗ್ರಿ ವ್ಯಾಲ್ಯೂ ಏನಪ್ಪ 1/2, ಅದ್ರ ಉಲ್ಟಾ ಮಾಡು 2 ಬರ್ತದೆ ಇಲ್ಲ. cos 1/3 ಅದಲ್ಲ, ಸಾರಿ pi by 3 ಅದಲ್ಲ, ಇದು 1/2 ಬರ್ತದೆ. ಇದು ಉಲ್ಟಾ ಮಾಡಿದ್ರೆ ಸಿಗ್ತದೆ ನಿಮಗೆ secant pi by 3 2 ಸಿಗ್ತದೆ. ಅಂದ್ರೆ 2 ಬದಲಾಗಿ ನಾವೇನು ಬರಿಬಹುದು, 2 के बदले में secant pi by 3. ओके, 2 बदले मेरे पास secant pi by 3. secant x is equal to pi by 3. secant ಪಾಸಿಟಿವ್ ಅದ ಇಲ್ಲಿ, ಕರೆಕ್ಟಾ? secant ಪಾಸಿಟಿವ್ ಇರೋದು ಫಸ್ಟ್ ಕ್ವಾಡ್ರೆಂಟ್ ಮತ್ತು ಫೋರ್ತ್ ಕ್ವಾಡ್ರೆಂಟ್. ಫಸ್ಟ್ ಕ್ವಾಡ್ರೆಂಟಿಗೆ ಡೈರೆಕ್ಟ್ ಆಗಿ ನಮಗೆ ಸಿಕ್ಬಿಡ್ತದೆ pi by 3 ಅಂತ ಹೇಳಿ. ಫೋರ್ತ್ ಕ್ವಾಡ್ರೆಂಟ್ ಬರಬೇಕಂದ್ರೆ 2 pi minus pi by 3 ಏನು ಬರಬೇಕು, 2 pi minus pi by 3 ಫೋರ್ತ್ ಕ್ವಾಡ್ರೆಂಟ್ ಬರಬೇಕಂತಂದ್ರೆ. ಅದಕ್ಕೆ ನಾನು ಏನು ಬರಬೇಕು ಇಲ್ಲಿ, secant 2 pi minus pi by 3 is equal to 2 ಬರ್ತದೆ ಅಂತಂದ್ರೆ secant x is equal to ಬರ್ಕೊಂತೀನಿ. secant x is equal to secant 2 pi minus pi by 3. secant x is equal to secant 2 3s are 6 1 ತೆಗಿ 5 pi by 3 ಅಂತ ಬಂತು. secant ಕ್ಯಾನ್ಸಲ್ ಮಾಡಿದ್ರೆ x ವ್ಯಾಲ್ಯೂ 5 pi by 3 ಬಂತು. ಅಂದ್ರೆ ಪ್ರಿನ್ಸಿಪಲ್
ಪ್ರಿನ್ಸಿಪಲ್ ಸೊಲ್ಯೂಷನ್ ಎರಡು ಸಿಗ್ತವೆ, ಒಂದು ಇದು ಒಂದು ಇದು. Therefore the principal solution is principal solution is x equal to pi by 2, 5 by 3. ಈಗ ಜನರಲ್ ಸೊಲ್ಯೂಷನ್ ಬರಿಬೇಕು ನಾವು, ಹೌದಾ? ಜನರಲ್ ಸೊಲ್ಯೂಷನ್ ಬರಬೇಕು ಅಂತಂದ್ರೆ therefore ಜನರಲ್ ಸೊಲ್ಯೂಷನ್ ಏನಪ್ಪ? x equal to 2n pi plus or minus y. y ಅಂತಂದ್ರೆ ಇದೇನು ಫಸ್ಟ್ ಪೈ ವ್ಯಾಲ್ಯೂ ಗಿಂತ ಕಡಿಮೆ ಇರಬೇಕು, 60 ಡಿಗ್ರಿ ಆಗ್ತದ. ಇದು 180 ಗಿಂತ ಕಡಿಮೆ ಜಾಸ್ತಿ ಆಗ್ತದೆ, 180 ಗಿಂತ ಕಡಿಮೆ ಇದ್ರೆ ನಾವು ತಗೊಳ್ಳೋಣ. ಏನು ತಗೊಳ್ಳಪ್ಪ? 2n pi plus or minus pi by 2 where n belongs to z. This is general solution. Third question. The question is cot x is equal to minus root 3. ಸರಿನಾ? cot minus ಎಲ್ಲೆಲ್ಲಿ ಇರ್ತದೆ? cot minus ನೋಡ್ರಿ, ಒಂದು ಸೆಕೆಂಡ್ ಕ್ವಾಡ್ರೆಂಟ್ ಒಳಗೆ ಇರ್ತದೆ, ಫೋರ್ತ್ ಕ್ವಾಡ್ರೆಂಟ್. ಸೆಕೆಂಡ್ ಅಂಡ್ ಫೋರ್ತ್ ಕ್ವಾಡ್ರೆಂಟ್ ಒಳಗಡೆ cot ನೆಗೆಟಿವ್ ಇರ್ತದೆ. ಸೆಕೆಂಡ್ ಕ್ವಾಡ್ರೆಂಟ್ ಬರಬೇಕು ಅಂತಂದ್ರೆ ಪೈ ಮೈನಸ್ ಅಂತ ತಗೋಬೇಕು ನಾವು. ಸೆಕೆಂಡ್ ಕ್ವಾಡ್ರೆಂಟ್ ಏನು ತಗೋಬೇಕು ನಾವು? ಪೈ ಮೈನಸ್ ಸಮಥಿಂಗ್ ತಗೋಬೇಕು. ಫೋರ್ತ್ ಕ್ವಾಡ್ರೆಂಟ್ ಬರಬೇಕಂದ್ರೆ 2 ಪೈ ಮೈನಸ್ ಅಂತ ಆಗ್ತೈತ್ರಾ? ಓಕೆ. ಈಗ cot ಯಾವಾಗ ರೂಟ್ 3 ಇರ್ತದ ಅಂತ ಹುಡುಕ್ಬೇಕು. cot ವ್ಯಾಲ್ಯೂ ಯಾವಾಗ ರೂಟ್ 3 ಇರ್ತದ? cot ವ್ಯಾಲ್ಯೂ cot pi divided by 6. 3 ಅಲ್ಲ 6 ಅರ್ಥಾಯ್ತಾ? cot pi by 6 ಅಂದ್ರೆ ಎಷ್ಟು? cot 30 ಡಿಗ್ರಿ. cot 30 ಡಿಗ್ರಿ ವ್ಯಾಲ್ಯೂ ರೂಟ್ 3 ಇರ್ತದೆ. ಕರೆಕ್ಟ್? ಅಂದ್ರೆ cot pi by 6 ವ್ಯಾಲ್ಯೂ ಏನು ಬರ್ತದೆ? ಆನ್ಸರ್ ರೂಟ್ 3 ಬರ್ತದೆ. ಅಂದ್ರೆ ನಾನು ಏನು ತಗೋಬೇಕು ಇಲ್ಲಿ? ಒಂದು pi ಮೈನಸ್ pi by 6 ತಗೋಬೇಕು, ಇನ್ನೊಂದು 2 pi ಮೈನಸ್ pi by 6 ತಗೋಬೇಕು. ಅರ್ಥ ಆಗ್ತದಾ? pi minus pi by 6, 2 pi minus pi by 6. We know that cot x is equal to minus root 3. Minus root 3 ಬೇಕಾ? ಅಂದ್ರೆ cot pi minus pi by 6. ಇದಕ್ಕೆ ವ್ಯಾಲ್ಯೂ ಇದೇ ಬರ್ತದೆ. ಇದ್ರ ಬದಲಾಗಿ ನಾನು ಇದನ್ನ ಬರೆದಿದ್ದೀನಿ ಅಷ್ಟೇ. ತಿಳಿದ್ರಾ? ಈ ರೈಟ್ ಸೈಡ್ ಬದಲಾಗಿ ಇದನ್ನ ಬರೆದಿದ್ದೀನಿ. cot ಕ್ಯಾನ್ಸಲ್, x is equal to pi minus pi by 6 ವ್ಯಾಲ್ಯೂ ಹೇಳೋಣ. ಇನ್ನೊಂದು ಸ್ಟೆಪ್ ಬರೋಣ ಅಂತ. ಇನ್ನೊಂದು ಸ್ಟೆಪ್ ಬರೋಣ. cot x is equal to cot 6 pi ಒಳಗೊಂದು pi ತೆಗಿ. ಹೌದಾ? x is equal to pi by 6. ಆಲ್ಸೋ ಇನ್ನೊಂದು ಬರಬೇಕಲ್ಲ, ಇನ್ನೊಂದು ಏನು ಬರ್ತೀಯಾ? cot x is equal to cot 2 pi minus pi by 6 ಕಿಲೋದು. cot 2 pi minus pi by 6. then ನೆನಪು ಅಂತಂದ್ರೆ cot x is equal to 2 6 are 12. 1 ತೆಗಿ. 11 pi divided by 6. cot cancel. x is equal to 11 pi divided by 6. ಜನರಲ್ ಇದು ಪ್ರಿನ್ಸಿಪಲ್ ಸೊಲ್ಯೂಷನ್ ಅಂತಂದ್ರೆ ಇವೆರಡು ಬರಿಬೇಕು. therefore the principal solution is x is equal to 5 pi by 6 ಏನಪ್ಪ 11 pi by 6 ಅಂತ ಬರ್ತದೆ. ಜನರಲ್ ಸೊಲ್ಯೂಷನ್ ಹೇಳಬೇಕು ನಾನೀಗ. ಜನರಲ್ ಸೊಲ್ಯೂಷನ್ ಅಂತಂದಾಗ the general solution is tan ಏನದಪ್ಪ? n pi plus y ಅಂದ್ರೆ ಫಸ್ಟ್ ವ್ಯಾಲ್ಯೂ 180 ಗಿಂತ ಕಡಿಮೆ, 180 ಗಿಂತ ಕಡಿಮೆ ಇದು ಅದ, ಇದು ಜಾಸ್ತಿ ಅದ, 330 ಡಿಗ್ರಿ ಅದ, ಇದು 150 ಡಿಗ್ರಿ ಅದ. ಓಕೆ, 5 by 6 n belongs to the next question is cosecant x is equal to -2. we know that cosecant ಎಲ್ಲೆಲ್ಲಿ ನೆಗೆಟಿವ್ ಇರ್ತದ ನೋಡ್ರಿ. cosecant ನೆಗೆಟಿವ್ ಇರೋದು ಒಂದು ಥರ್ಡ್ ಕ್ವಾಡ್ರೆಂಟ್, ಥರ್ಡ್ ಕ್ವಾಡ್ರೆಂಟ್ ಗೆ ಬರಬೇಕು ಅಂದ್ರೆ pi ಪ್ಲಸ್ ಬರಬೇಕು. ಫೋರ್ತ್ ಕ್ವಾಡ್ರೆಂಟ್ ಗೆ ಬರಬೇಕಂದ್ರೆ 2 pi ಮೈನಸ್ ಅರ್ಥಾಯ್ತಾ? 2 pi ಮೈನಸ್. cosecant x is equal to cosecant ಯಾವಾಗ 2 ಇರ್ತದೆ ವ್ಯಾಲ್ಯೂ,
cosecant ಯಾವಾಗ 2 ಇರ್ತದ cosecant 30 ಡಿಗ್ರಿ ಒಳಗೆ 2 ಇರ್ತದ ಹೌದಲ್ಲ cosecant 30 ಡಿಗ್ರಿ ಅಂತಂದ್ರೆ pi by 6 ಅನ್ನ cosecant ಏನು ಬರಬೇಕು ಇಲ್ಲಿ cosecant pi by 6 ಡೈರೆಕ್ಟ್ ಬರಕ್ಕೆ ಬರಂಗಿಲ್ಲ ಇದಕ್ಕೆ ಸೇರಿಸಬೇಕು pi by 6 ಇದಕ್ಕೆ ಸೇರಿಸಬೇಕು pi by 6 ಇದು ತಗೊಂಬಂದು ಬರಿಬೇಕು ಇಲ್ಲಿ ಅರ್ಥ ಆಗ್ತದ ಇದು ತೆಗೆದುಕೊಂಡು ಇಲ್ಲಿ ಬರಿಬೇಕಾಗ್ತದ cosecant कब -2 रहता है 2 रहता है पहले 2 ಯಾವಾಗ ಇರ್ತದ pi by 6 ಮೈನಸ್ ಯಾವಾಗ ಇರ್ತದ ಸೆಕೆಂಡ್ ಥರ್ಡ್ ಫೋರ್ತ್ ಕ್ವಾಡ್ರಂಟ್ ಒಳಗೆ ಅದಕ್ಕೆ ಇಲ್ಲಿ ಸೇರಿಸು ಇಲ್ಲಿ ಮೈನಸ್ ಓಕೆ pi plus pi by 6 cosecant x is equal to cosecant 6 pi plus pi 7 pi divided by 6 therefore x is equal to 7 pi by 6 ಇನ್ನೊಂದು ರೀತಿ cosecant x is equal to ಏನು ಮಾಡ್ತೀಯಪ್ಪ ಅಲ್ಲಿರೋದು cosecant 2 pi minus pi by 6 cosecant x is equal to cosecant okay now 11 pi by 6 ಅಂತ cancel therefore x is equal to 11 pi by 6 x value ಸಿಕ್ತು ಇದು x value ಏನಾಗ್ಬಿಡ್ತವ principal solution therefore the principal solution if x is equal to 7 pi divided by 6 11 pi divided by 6 ಅದೇ ರೀತಿ the general solution cosec ಅಂದ್ರೆ ಅದು ಉಲ್ಟಾ sin sin ದ ಜನರಲ್ ಸೊಲ್ಯೂಷನ್ ಬರುತ್ತೆ n pi plus minus 1 to the power of n ಆಮೇಲೆ ಏನಪ್ಪ ಅಂತಂದ್ರೆ 7 pi divided by 6 ಅಂತ ಬರುತ್ತೆ ಆಯ್ತಾ where n belongs to ಇದು ಯಾವುದಕ್ಕಪ್ಪ sin sin ಅಂದ್ರೆ cosec ಅನ್ನಂಗೆ ಆಯ್ತಾ ಜನರಲ್ ಸೊಲ್ಯೂಷನ್ ಆಫ್ cosec fifth question very important question the question is find the general solution of cos 4x is equal to cos 2x first ಕೆಲಸ ಏನು ಮಾಡಬೇಕು ನೀವು cos 2x ಈ ಕಡೆ ಕಳಿಸ್ಕೊಂಡು ಬಿಡಬೇಕು ಅದು ಪ್ಲಸ್ ಇರ್ತದೆ ಏನಿಲ್ಲ ಇರ್ತದೆ ಪ್ಲಸ್ ಈ ಕಡೆ ಬಂದಾಗ ಏನಾಗ್ತದೆ cos 4x minus cos 2x is equal to 0 ಒಂದು ಫಾರ್ಮುಲಾ ಹೇಳಿದೆ ನಿಮಗೆ cos minus cos ಅಂತಂದ್ರೆ -2 sin sin 0 ಅದಕ್ಕೆ -2 sin sin ಓಕೆ sin 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 ಅಂದ್ರೆ ಏನು 4x plus 2x divided by 2 4x minus 2x divided by 2 equal to 0 ಅದತ್ರ cos minus cos -2 sin sin -2 sin 6x by 2 sin 2x divided by 2 is equal to 0 -2 sin 3x sin x is equal to 0 ಇದು into -2 ಅದು ಈ ಕಡೆ ಬಂದಾಗ ಡಿವೈಡ್ ಆಗ್ತದೆ ಡಿವೈಡ್ 0 ಡಿವೈಡ್ ಬೈ 0 ನೇ ಬಂದ್ಬಿಡುತ್ತೆ ಮತ್ತೆ ವಾಪಸ್ ಆನ್ಸರ್ ಏನು ಬರ್ತದೆ sin 3x sin x equal to 0 ಅಂದ್ರೆ ಇಲ್ಲಿ ಎರಡು ಆನ್ಸರ್ಗಳು ಬಂದು ಒಂದೇನು ಬಂತು therefore sin 3x is equal to 0 or sin x is equal to 0 ಅಂತ ಹೇಳ್ತಾರೆ sin 3x sin ಯಾವಾಗ 0 ಇರ್ತದ n pi sin ಯಾವಾಗ 0 ಇರ್ತದ n pi ಅಂತ ನಾನು ಏನು ಬರಲಿಲ್ಲ sin 3x is equal to sin n pi ಬರ್ತದೆ ಓಕೆ sin x is equal to sin n pi sin n pi ಅಂದ್ರೆ 0 ಅಂದಂಗ ಆಯ್ತಾ where n belongs to sin sin cancel sin sin cancel 3x is equal to n pi into 3 ಕಡೆ ಬಂದಾಗ divide into ಇದು divide n pi divided by 3 okay or x is equal to n pi this is the general solution where n belongs to sixth question find the general solution of
cos 3x plus cos x minus cos 2x. ಮಕ್ಕಳೇ ಇದಕ್ಕೊಂದು ಫಾರ್ಮುಲಾ ಹಚ್ಚೋಣ. cos plus cos. ಓಕೆ 2 cos cos 2 cos 3x plus x by 2 cos 3x minus minus cos 2x ಅನ್ನೋದು ಹಂಗ ಬರೀತೀನಿ equal to 0. 2 cos 4x divided by 2 cos 2x divided by 2 minus cos 4x is equal to 0. 2 cos 2x cos x minus cos 2x equal to 0. ಏನು ಕಾಮನ್ ತೆಗಿಬೋದಿಲ್ಲಿ cos 2x ಕಾಮನ್ ಬ್ರಾಕೆಟ್ ಒಳಗೆ ಏನು ಬರ್ತದ 2 cos x 2 cos x minus ಏನು 1 ಇರ್ತದಿಲ್ಲ ಅಲ್ಲಿ ಇದು ಕಾಮನ್ ತೆಗೆದಾಗ ಇದು 1 ಇರ್ತದೆ equal to 0 ಬರುತ್ತೆ. ಈಗ ಇದನ್ನ equal to 0 ಬರೋಣ, ಇದನ್ನ equal to 0 ಸಪರೇಟ್ ಮಾಡ್ಬಿಡೋಣ. ಇದು ಯಾವುದು? ಇದು ಸಪರೇಟ್, ಇದು ಸಪರೇಟ್. therefore cos 2x is equal to 0 or 2 cos x minus 1 is equal to 0. cos ಯಾವಾಗ 0 ಇರ್ತದ? cos ವ್ಯಾಲ್ಯೂ ಯಾವಾಗ 0 ಇರ್ತದ ಅಂತ ನಿಮಗೆ ಹೇಳಿದೆ ನಾನು. cos 2x is equal to cos 2n plus 1 pi by 2. 2n plus 1 pi by 2. cos ಯಾವಾಗ 0 ಇರ್ತದ? cos 2n plus 1 pi by 2 ಇದ್ದಾಗ. ಅರ್ಥಾಯ್ತಾ? cos 2x is equal to ಇದ್ರ ಬದಲು ಏನು ಬರೆದೆ ನಾನು? cos 2n plus 1 pi by 2. cos cancel. 2x is equal to 2n plus 1 pi by 2. ಇದು ಮಲ್ಟಿಪ್ಲಿಕೇಶನ್ ಅದು ಬಂದು ಡಿವಿಷನ್ ಆಗ್ತದೆ, ತಳಗೊಂದು ಇಂಟು ಆಗ್ತದೆ ಅದು. ಅರ್ಥಾಯ್ತಾ? ಅವಾಗ ಏನು ಬರೀತೀರಿ? x is equal to 2n plus 1 into pi divided by 2 into 2. x is equal to 2n plus 1 pi divided by 4. or ಈ ಸೈಡ್ ನೋಡಿ minus 1 ಈ ಕಡೆ ಕಳಿಸಿ ಏನಾಗ್ತದೆ? plus 2 cos x is equal to 1 into ಈ ಕಡೆ ಏನಾಗ್ತದೆ? divide cos x is equal to 1 divided by 2. ಆಮೇಲೆ cos x is equal to cos 1 by 2 ಯಾವಾಗ ಇರ್ತದ ಅಥವಾ ಯಾವಾಗ ಇರ್ತದ? ಮೇನ್ಲಿ cos 1 by 2 cos 60 ಡಿಗ್ರಿ ಇದ್ದಾಗ cos 60 ಡಿಗ್ರಿ ಇದ್ದಾಗ 1 by 2 ಇರ್ತದ. ಓಕೆ cos 60 ಡಿಗ್ರಿ ಅಂದ್ರೆ pi by 3. ಇದಕ್ಕೆ ಜನರಲ್ ಸೊಲ್ಯೂಷನ್ ಹಾಕ್ಬಿಡೋಣ. x is equal to ಏನು ಬರುತ್ತೆ ಅಲ್ಲಿ? x cancel, x is equal to pi by 3. therefore general solution is here general solution ಏನಾಗುತ್ತೆ? x is equal to 2n pi ಇದು 2n pi ಯಾವಾಗ ಹಚ್ಚಬೇಕು? cos ಇದ್ದಾಗ ಹಚ್ಚಬೇಕು. cos ಇದ್ದಾಗ 2n pi ಹಚ್ಚಬೇಕು, sin ಇದ್ದಾಗ n pi ಹಚ್ಚಬೇಕು, tan ಇದ್ದಾಗ n pi ಹಚ್ಚಬೇಕು. Seventh question, find the general solution of sin 2x plus cos x equal to 0. ಒಂದು ಫಾರ್ಮುಲಾ ಗೊತ್ತಿದೆ ನಮಗೆ, sin 2x is equal to 2 sin x cos x ಅಂತ ಹೇಳಿ. ಓಕೆ 2 sin x cos x ಇದು ಫಾರ್ಮುಲಾ. ಹಿಂದಿನ ತರಗತಿಯಲ್ಲಿ ಫಾರ್ಮುಲಾ ಕಲ್ತಿದ್ದೀವಿ. ಈ ಫಾರ್ಮುಲಾ ನಾನು ಉಪಯೋಗ ಮಾಡ್ತೀನಿ. ಏನು ಉಪಯೋಗ ಮಾಡಲಪ್ಪ? sin 2x ಇದ್ದಲ್ಲಿ ಅದನ್ನು ಬರೀತೀನಿ. ಓಕೆ 2 sin x cos x plus cos x equal to 0. ಕಾಮನ್ ಇರೋದು cos x in bracket 2 sin x plus 1 equal to 0. ಅಂದ್ರೆ ಇಲ್ಲಿ cos x equal to 0 or 2 sin x plus 1 is equal to 0. cos x is equal to 2 cos ಏನು ಬರ್ತಪ್ಪ? cos x is equal to cos 2n pi 2n pi ada 2n plus 1 2n plus 1 into pi by 2. cos cancel. x is equal to 2n plus 1 into pi by 2. ಇದು ಜನರಲ್ ಸೊಲ್ಯೂಷನ್ ಈ ಸೈಡ್ ಆಯ್ತು. ಇದು
ಜನರಲ್ ಸೊಲ್ಯೂಷನ್. ಈ ಕಡೆ ಸೈಡ್ ಮಾಡ್ಬೇಕಲ್ಲ ಈಗ r ಪ್ಲಸ್ 1 ಈ ಕಡೆ ಕಳಿಸಿ ಏನಾಗ್ತದೆ 2 sin x minus 1 into 2 ಗೆ ಬಂದಾಗ divide sin x minus sin ಯಾವಾಗ ನೆಗೆಟಿವ್ ಇರ್ತದ ಒಂದು ಸೆಕೆಂಡ್ ಕ್ವಾಡ್ರೆಂಟ್ ಒಳಗ ಫೋರ್ತ್ ಕ್ವಾಡ್ರೆಂಟ್ ಸೆಕೆಂಡ್ ಕ್ವಾಡ್ರೆಂಟ್ ಒಳಗ 5 minus 5/6 ಉಪಯೋಗ ಮಾಡೋಣ ಅಂತ. ಓಕೆ ಇದನ್ನ ಉಪಯೋಗ ಮಾಡ್ತೀವಿ ನೋಡಿ. sin x is equal to sin 5 minus 5/6. ಇನ್ನೊಂದು ಬರ್ತೈತಿ ಆದ್ರೆ ಅದನ್ನು ಬೇಡ, ಜನರಲ್ ಸೊಲ್ಯೂಷನ್ ಒಂದು ಫಂಡ್ ಮಾಡಿ ಸಾಕು. ಓಕೆ sin x is equal to 6 minus 1 5 sin 5 divided by 6. therefore x is equal to ಬಂತು 5/6 ಬಂತು. ಇದನ್ನ ಜನರಲ್ ಆಗಿ ಬರಬೇಕಲ್ಲ ಈಗ. ಸೆಕೆಂಡ್ ಕ್ವಾಡ್ರೆಂಟ್ ನೆಗೆಟಿವ್ ಇತ್ತು, ಥರ್ಡ್ ಕ್ವಾಡ್ರೆಂಟ್ ಬರಬೇಕಲ್ಲ. ಥರ್ಡ್ ಕ್ವಾಡ್ರೆಂಟ್ ಏನು ಮಾಡಬೇಕು, ಥರ್ಡ್ ಕ್ವಾಡ್ರೆಂಟ್ ಬರಬೇಕು ಅಂತಂದ್ರೆ 5 plus 5/6 ಅಂದ್ರೆ ಇಲ್ಲಿ ಪ್ಲಸ್ ಹಾಕಲಾ 7/6 ಆಗುತ್ತೆ. ಎಲ್ಲ ಅಷ್ಟೇ ಅದ, ಬರೀ 5 ಬದಲಿನ 7/6 ಅಂತ ಬರೋದು. 7/6 sin 7/6. sin ಅಂತಂದ್ರೆ ಏನು ವ್ಯಾಲ್ಯೂ ಹಾಕ್ತೀರಿ, ಜನರಲ್ ಸೊಲ್ಯೂಷನ್ ಬರೀತೀರಿ. therefore ಜನರಲ್ ಸೊಲ್ಯೂಷನ್ is x is equal to n pi ಅದ ಪ್ಲಸ್ ಅದ ಮೈನಸ್ 1 ಅದ ಪವರ್ 7/6 ಅದ where n belongs to 8th question. The question is second square 2x is equal to 1 minus tan 2x. ನಮಗೊಂದು ಫಾರ್ಮುಲಾ ಗೊತ್ತೈತೆ, ಏನಪ್ಪ ಅಂತಂದರೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ ಟು ಸೆಕೆಂಡ್ ಸ್ಕ್ವೇರ್ ಎಕ್ಸ್. ಇದು ಫಾರ್ಮುಲಾ ಅದ. ಇಲ್ಲಿ ಎಕ್ಸ್ ಇದ್ರೆ ಎಕ್ಸ್ ಬರಿತೀವಿ. 1 ಪ್ಲಸ್ ಟ್ಯಾನ್ ಸ್ಕ್ವೇರ್ 2x ಅಂತ ತೊಗೊಂಡೆ ಅಂತಂದ್ರೆ ಏನು ಬರ್ತದೆ, ಸೆಕೆಂಡ್ ಸ್ಕ್ವೇರ್ 2x ಅಂತ ಬರ್ತದೆ. ಅರ್ಥ ಆಯ್ತಾ? ಸೆಕೆಂಡ್ ಸ್ಕ್ವೇರ್ 2x ಬದಲಿ ನಾವೇನು ಬರಿಬೋದು, 1 ಪ್ಲಸ್ ಟ್ಯಾನ್ ಸ್ಕ್ವೇರ್ 2x. ಸೆಕೆಂಡ್ ಸ್ಕ್ವೇರ್ 2x ಬದಲಿ ಏನು ಬರಲಿ ಹೇಳ್ರಿ, 1 ಪ್ಲಸ್ ಟ್ಯಾನ್ ಸ್ಕ್ವೇರ್ 2x ಇಸ್ ಈಕ್ವಲ್ ಟು 1 ಮೈನಸ್ ಟ್ಯಾನ್ 2x ಅಂತ ಬಂತು. ಕರೆಕ್ಟ್? ಇವನ್ನೆಲ್ಲ ಈ ಕಡೆ ತೊಗೊಂಬರ್ತೇನೆ. ಅವಾಗ ಏನಾಗ್ತದೆ ನೋಡ್ರಿ, 1 ಪ್ಲಸ್ ಟ್ಯಾನ್ ಸ್ಕ್ವೇರ್ 2x ಮೈನಸ್ 1 ಪ್ಲಸ್ ಟ್ಯಾನ್ 2x ಇಸ್ ಈಕ್ವಲ್ ಟು 0 ಅಂತ ಬಂತು. ಪ್ಲಸ್ 1 ಈ ಕಡೆ ಒಂದು ಮೈನಸ್ 1 ಮೈನಸ್ ಇದ್ದಿದ್ದು ಪ್ಲಸ್ ಪ್ಲಸ್ ಮೈನಸ್ ಕ್ಯಾನ್ಸಲ್. ಏನು ಸಿಕ್ತು ನಿಮ್ಗೆ, ಟ್ಯಾನ್ ಸ್ಕ್ವೇರ್ 2x ಪ್ಲಸ್ ಟ್ಯಾನ್ 2x ಇಸ್ ಈಕ್ವಲ್ ಟು 0. ಇಲ್ಲಿ ಕಾಮನ್ ಏನು ತೆಗಿತೀನಿ ಅಂತಂದರೆ ಟ್ಯಾನ್ 2x ಕಾಮನ್ ತೆಗಿತೀನಿ. ಟ್ಯಾನ್ 2x ಕಾಮನ್ ತೆಗೆದಾಗ ಏನೇನು ಉಳಿತು ಬ್ರಾಕೆಟ್ ಒಳಗೆ, ಸ್ಕ್ವೇರ್ದಾಗ ಒಂದು ಟ್ಯಾನ್ 2x ಹೋಗ್ಯದ, ಏನು ಉಳಿತಿಲ್ಲ ಬರೀ ಟ್ಯಾನ್ 2x. ಒಂದು ಸ್ಕ್ವೇರ್ ಇದ್ರೆ ಒಂದು ಹೋಗ್ಯದಂದ್ರೆ ಒಂದು ಅಷ್ಟೇ ಬರೀಬೇಕು. ಪ್ಲಸ್ ಇಲ್ಲಿ ಏನಿಲ್ಲ ಅಂದರೆ ಏನಿರ್ತದಪ್ಪ 1 ಇಸ್ ಈಕ್ವಲ್ ಟು 0. ಇದನ್ನು 0 ಇದನ್ನು 0 ಅಂತ ತೊಗೊಂಬಿಡೋಣ ಅಂತ. therefore tan 2x equal to 0 or tan 2x plus 1 is equal to 0. okay, tan 2x tan 0 ಯಾವಾಗಿರ್ತದೆ, tan 2x is equal to tan 0 ಯಾವಾಗಿರ್ತದೆ, tan 0 ಯಾಗ ಓಕೆ ಟ್ಯಾನ್ n pi ಇರ್ತದೆ ನೋಡಿ. ಏನಿರ್ತದಪ್ಪ, ಟ್ಯಾನ್ n pi ಟ್ಯಾನ್ n pi 0 pi 1 pi 2 pi 3 pi ಅದು 0 ಇದು ಬಿಡ್ತದೆ. ಟ್ಯಾನ್ ಕ್ಯಾನ್ಸಲ್ 2x is equal to n pi ಇಂಟು 2 ಈ ಕಡೆ ಬಂದ ಡಿವೈಡ್ x is equal to n pi divided by 2. ಇದು ಒಂದು ಆನ್ಸರ್ ಸಿಕ್ತು. ಆರ್ ಈ ಕಡೆ ಸೈಡ್ ಪ್ಲಸ್ 1 ಈ ಕಡೆ ಕಳಿಸೋಣಂತೆ. ಟ್ಯಾನ್ 2x is equal to minus 1. ಟ್ಯಾನ್ 2x is equal to ಟ್ಯಾನ್ ಮೈನಸ್ ಎಲ್ಲಿರ್ತದೆ ನೋಡೋಣ ಅಂತ. ಟ್ಯಾನ್ ಮೈನಸ್ ಇರೋದು ಸೆಕೆಂಡ್ ಕ್ವಾಡ್ರೆಂಟ್ ಫೋರ್ತ್ ಕ್ವಾಡ್ರೆಂಟ್. ಸೆಕೆಂಡ್ ಕ್ವಾಡ್ರೆಂಟ್ 5 ಮೈನಸ್ ಇದೇನು 1/2 1 ಯಾವಾಗ ಬರ್ತದೆ, 1 ಯಾವಾಗ ಬರ್ತದೆ ಟ್ಯಾನ್ 5/4 ಇದ್ದಾಗ. ಅರ್ಥ ಆಯ್ತಾ? ಅಂದ್ರೆ ನಾನೇನು ಬರಲಿ ಹೇಳಿಲಿ, ಓಕೆ ಟ್ಯಾನ್ 2x is equal to ಟ್ಯಾನ್ ಮೈನಸ್ 1 ಯಾವಾಗಿರ್ತದೆ ರೀ 5/4. ಸೆಕೆಂಡ್ ಕ್ವಾಡ್ರೆಂಟ್ ಇದ್ದಕ್ಕೆ 5 ಮೈನಸ್ 5/4 ಟ್ಯಾನ್ 5 ಮೈನಸ್ 5/4. 5/4ನೇ ಯಾಕೆ ಬರ್ದ್ವಿ, 5/4 ಅಂದ್ರೆ 1 ಅಂದಂಗೆ, ಟ್ಯಾನ್ 5/4 ಅಂದ್ರೆ 1 ಅಂದಂಗೆ. ನೆಕ್ಸ್ಟ್ ನಾವೇನು ಮಾಡೋಣ ಅಂತಂದ್ರೆ ಇದು ಕ್ಯಾನ್ಸಲ್ ಆಯಿತು. 2x is equal to 4 pi ಒಳಗೆ ಒಂದು ಪೈ ತೆಗಿ 3 pi divided by 4. ಇಲ್ಲಿ ಟ್ಯಾನ್ x equal to ಟ್ಯಾನ್ y ಬಂತಿಲ್ಲ, ಹೌದಾ? ಟ್ಯಾನ್ದು ಫಾರ್ಮುಲಾ ಹಾಕೋಣಂತ. x is equal to ಏನಪ್ಪ ಫಾರ್ಮುಲಾ, ಜನರಲ್ ಸೊಲ್ಯೂಷನ್
ಎಕ್ಸ್ ಇಸ್ ಈಕ್ವಲ್ ಟು ಎನ್ ಪೈ ಪ್ಲಸ್ ವಾಯ್ ಅಂದ್ರೇನು 3π/4. ಬಟ್ ಇಲ್ಲಿ ಎಕ್ಸ್ ಇಲ್ಲ, ಏನದಿಲ್ಲಿ 2x ಅದ. ಹಂಗಿದ್ರೆ ಇಲ್ಲಿ 2 ಈ ಕಡೆ ಕಳಿಸ ಏನಾಗ್ತದೆ, ಡಿವೈಡ್ ಆಗ್ತದೆ. ಅಂದ್ರೆ ಏನು ಬರಲಿ ಹೇಳು, ಎಕ್ಸ್ ಇಸ್ ಈಕ್ವಲ್ ಟು nπ/2 ಪ್ಲಸ್ 3π/8. ಅರ್ಥ ಆಯ್ತಾ? ಜಸ್ಟ್ ಇದೊಂದು ನಾವು ನೋಡ್ಕೊಳ್ಬೇಕು ಅಷ್ಟೇ. ಅರ್ಥ ಆಯ್ತಾ? ಓಕೆ, n ಬಿಲಾಂಗ್ಸ್ ಟು ಝಡ್. ಬರ್ ಈ ಪಾಠದ ಕೊನೆಯ ಪ್ರಶ್ನೆ ಬಂದ್ಬಿಟ್ಟು ಫೈಂಡ್ ದ ಜನರಲ್ ಸೊಲ್ಯೂಷನ್ ಆಫ್ sin x ಪ್ಲಸ್ sin 3x ಪ್ಲಸ್ sin 5x ಇಸ್ ಈಕ್ವಲ್ ಟು 0. ನಾವೀಗ ಇವೆರಡಕ್ಕೂ ಫಾರ್ಮುಲಾ ಹಾಕಿದ್ವಿ ಅಂತ ತಿಳ್ಕೊಳ್ರಿ. ಒಂದು ವೇಳೆ ಅವಾಗ ಏನಾಗ್ತದೆ, ಎಕ್ಸ್ ಪ್ಲಸ್ 3x 4x/2 ಅಂದರೆ 2x ಬರ್ತದೆ. 2x ಬಂದರೆ ಇದು 2x ಅದಾನು ಇಲ್ಲಿ ಇಲ್ಲ ಅಂತಂದ್ರೆ ಇವೆರಡ್ರದ್ದು ನಾವೇನು ಮಾಡಬಾರ್ದು, ಗುಂಪು ಮಾಡಬಾರ್ದು. ಇವೆರಡು ಗುಂಪು ಮಾಡೋಣ, ನೋಡೋಣ ಏನಾಗ್ತದೆ. ಇವಾಗ ಎಕ್ಸ್ ಪ್ಲಸ್ 5x 6x ಡಿವೈಡ್ ಬೈ 2 ಏನಪ್ಪ 3x ಅಂದರೆ ಇದು ಸಿಕ್ಬಿಡ್ತದ. ಯಾವ್ಯಾವ ಕೂಡಿಸ್ಬೇಕಾಗಿದ್ರೆ ಫಸ್ಟ್ sin x ಪ್ಲಸ್ sin 5x ಪ್ಲಸ್ sin 3x is equal to 0. We know that formula sin plus sin 2 sin cos 2 sin x plus y by 2 cos x minus y divided by 2. Okay, plus sin 3x is equal to 0. 2 sin 6x by 2 cos minus 4x by 2 plus sin 3x equal to 0. 2 sin 3x cos minus 2x ಅಂದ್ರೆ 2x ಬಂದ್ಬಿಡ್ತದೆ ಅದು. ಓಕೆ, ಕಾಸ್ ಮೈನಸ್ ಅಂದರೆ ಪ್ಲಸ್ ಆಗೇ ಬಿಡ್ತದೆ. ಓಕೆ, ಪ್ಲಸ್ sin 3x ಇಸ್ ಈಕ್ವಲ್ ಟು 0. ಏನು ಕಾಮನ್ ಅದ ಇಲ್ಲಿ, sin 3x ಬ್ರ್ಯಾಕೆಟ್ ಒಳಗಡೆ 2 cos 2x ಇಸ್ ಈಕ್ವಲ್ ಟು 0. ನೆಕ್ಸ್ಟ್ ನೋಡ್ರಿ, sin 3x ಇಸ್ ಈಕ್ವಲ್ ಟು 0 ನಾವು ಅಂತ ಬರೆಯಬೇಕಾದ್ರೆ sin 3x is equal to 0 or 2 cos 2x plus 1 is equal to 0. ಓಕೆ, sin 3x is equal to sin 0 ಯಾವಾಗಿರ್ತದ, sin nπ. sin nπ ಇದ್ದಾಗ sin 0 ಇರ್ತದೆ. 3x is equal to nπ. ಇದು ಇಂಟು ಇದು ಕಡೆ ಬಂದಾಗ x is equal to nπ divided by 3 where n belongs to z. ಇದು ಒಂದು ಸಿಕ್ತು ನಮಗೆ. ಆರ್ ಮಕ್ಕಳೇ ಪ್ಲಸ್ 1 ಈ ಕಡೆ ಕಳಿಸ್ತೇನೆ, ಏನಾಗ್ತದೆ ಅವಾಗ 2 cos 2x is equal to -1 ಇಂಟು ಈ ಕಡೆ ಬಂದಾಗ ಡಿವೈಡ್ cos 2x is equal to -1/2 -1/2. ಕಾಸ್ ಮೈನಸ್ ಯಾವಾಗ ಇರ್ತದ, ಕಾಸ್ ಮೈನಸ್ ಇರೋದು ಒಂದು ಸೆಕೆಂಡ್ ಕ್ವಾಡ್ರೆಂಟ್, ಒಂದು ಥರ್ಡ್ ಕ್ವಾಡ್ರೆಂಟ್. ನಾನು ಸೆಕೆಂಡ್ ಕ್ವಾಡ್ರೆಂಟಿಗೆ ಹೋಗ್ತೀನಿ ಸಾಕು. ಸೆಕೆಂಡ್ ಕ್ವಾಡ್ರೆಂಟಿಗೆ ಹೆಂಗೆ ಹೋಗ್ತೀರಿ, ಪೈ ಮೈನಸ್. ಓಕೆ, 1/2 ಕಾಸ್ 1/2 π/3ಗೆ π/3ಗೆ ಕಾಸ್ π/3 ಅಂದ್ರೆ ಏನು ರೀ, 1/2 ಅಂದಂಗೆ ಆಯಿತಾ. ಪೈ ಮೈನಸ್ π/3 ತೋತೀನಿ. ಏನು ತೋತೀನಿ ಇಲ್ಲಿ, ಕಾಸ್ 2x is equal to ಕಾಸ್ ಪೈ ಮೈನಸ್ π/3. ಕಾಸ್ 2x is equal to ಏನು ಬರ್ತದೆ, 3 - 1 2π ಡಿವೈಡೆಡ್ ಬೈ 3 ಮೈನಸ್ ಕ್ಯಾನ್ಸಲ್, ಕಾಸ್ ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ಏನು ಬರ್ತಪ್ಪ, 2x is equal to 2π divided by 3. ಕಾಸಿಗೆ ಏನು ಫಾರ್ಮುಲಾ ಅದ, ಕಾಸಿಗೆ x is equal to ಜನರಲ್ ಸೊಲ್ಯೂಷನ್ x is equal to 2nπ plus or minus y 2π/3. ಇಲ್ಲಿ x ಇಲ್ಲ, ಏನದಿಲ್ಲಿ 2x ಅದ. ಇಂಟು ಈ ಕಡೆ ಬಂದಾಗ ಏನಾಯಿತು, ಡಿವೈಡ್ x is equal to 2nπ plus or minus 2π/3 ಡಿವಿಷನ್ 2. ಇಲ್ಲಿನೂ ಒಂದು 2 ಬಂದ್ಬಿಟ್ಟು 2 ಕ್ಯಾನ್ಸಲ್, 2 ಕ್ಯಾನ್ಸಲ್. ಏನು ಬಂತಪ್ಪ, x is equal to nπ plus or minus π/3 ವೇರ್ n ಬಿಲಾಂಗ್ಸ್ ಟು. ಅರ್ಥ ಆಯ್ತಾ? ಓಕೆ, ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರೂ ಕೂಡ